ನಾವು ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂಥ ತಡೆಗಳೇನು, ಆತ್ಮಿಕ ಬೆಳವಣಿಗೆ ಅಂದ್ರೇನು ಎಂಬುದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಶಿಸ್ತುಳ್ಳವರಾಗಿರಬೇಕು ಅನ್ನೋದನ್ನು ಕಳೆದಂತಹ ವಾರಗಳಲ್ಲಿ ನಾವು ನೋಡ್ಕೊಂಡ್ವಿ. ಮುಂದುವರೆದು ನಾವು ಆ, ಕಳೆದ ವಾರದಲ್ಲಿ ನಮ್ಮ ಆತ್ಮಿಕ ಬೆಳವಣಿಗೆಗೆ ನಮ್ಮಲ್ಲಿರ್ತಕ್ಕಂಥ ಅಸಮಾಧಾನವೇ ಕಾರಣ ಎಂಬುದಾಗಿ ನೋಡ್ಕೊಂಡ್ವಿ. ಈಗ ನಾವು ನೋಡ್ಲಿಕ್ಕಿರ್ತಕ್ಕಂತಹ ಒಂದು ಮುಖ್ಯವಾದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಕಳೆದ ವಾರದಲ್ಲಿ ದೇವರೊಂದಿಗೆ ಸಮಾಧಾನದಲ್ಲಿರಬೇಕೆಂಬುದನ್ನು ನಾವು ನೋಡಿದ್ವಿ. ಇವತ್ತು ನಾವು ಮನುಷ್ಯರೊಂದಿಗೆ ಸಮಾಧಾನವಾಗಿರಬೇಕಾದದನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಮನುಷ್ಯರೊಂದಿಗೆ ಸಮಾಧಾನ. ದೇವರ ವಚನವು ನಮಗೆ ನೇರವಾಗಿ ಕೆಲವು ವಿಷಯಗಳನ್ನ ನಮಗೆ ಹೇಳ್ಕೊಡ್ತದೆ. ಸೊ ಆ ವಿಷಯಗಳನ್ನ ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ 1 ಕೊರಿಂಥ 7ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳ್ತದೆ, ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧನಲ್ಲ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ಇಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಕರೆದದ್ದೇ ಸಮಾಧಾನದಲ್ಲಿರಬೇಕೆಂದು ಆತ ನಮ್ಮನ್ನು ಕರೆದಿದ್ದಾನೆ. ನಾವು ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ಮತ್ತು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. 5ನೇ ಅಧ್ಯಾಯದ 9ನೇ ವಚನ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಈಗ ಮೊದಲನೇದಾಗಿ ನನ್ನೊಳಗೆ ಸಮಾಧಾನವಿರಬೇಕು, ಮತ್ತು ನನ್ನೊಳಗೆ ಸಮಾಧಾನ ಇಲ್ಲದ ಹೊರತು ನಾವು ಮತ್ತೊಬ್ಬರಿಗೆ ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ನಮಗೆ ಕೊಡಲ್ಪಟ್ಟಂತಹ ಸೇವೆಯೂ ಸಹ ಸಮಾಧಾನದ ವಿಷಯವಾದ ಸುವಾರ್ತೆ. ಈ ಸುವಾರ್ತೆಯು ದೇವರಿಗೂ ನಮಗೂ ಮಧ್ಯದಲ್ಲಿರ್ತಕ್ಕಂಥ ಸಮಾಧಾನವನ್ನು ತರುವಂತಹ ಒಂದು ಸುವಾರ್ತೆ. ಈ ಸೇವೆಯನ್ನು ನಾವು ಮಾಡುವವರಾಗಬೇಕಾಗಿದೆ. ಈ ಸೇವೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮೊಳಗಡೆ ಸಮಾಧಾನವನ್ನು ಕಾದುಕೊಳ್ಳಬೇಕಾಗಿದೆ. ಅದು ತುಂಬ ಮುಖ್ಯವಾದದ್ದು. ನಮ್ಮಲ್ಲಿರ್ತಕ್ಕಂಥ ಅಸಮಾಧಾನವೇ ನಮ್ಮ ಆತ್ಮಿಕ ಬೆಳವಣಿಗೆಗೆ ಒಂದು ದೊಡ್ಡ ತಡೆಯಾಗಿದೆ. ಹೌದು, ನಾವು ನಮ್ಮೊಳಗಿರ್ತಕ್ಕಂಥ ಇತರರ ಕುರಿತಾದಂತಹ ಒಂದು ಸಮಾಧಾನ, ಮನುಷ್ಯರ ಕುರಿತಾದಂತಹ ಒಂದು ಸಮಾಧಾನ ನಮಗೊಂದು ಸರಿಯಾಗಿ ಅರ್ಥ ಆಗಬೇಕಾಗಿದೆ. ದೇವರು ಮನುಷ್ಯರಿಗೆ ಕೊಡುವಂತಹ ಒಂದು ಗೌರವ, ದೇವರು ಮನುಷ್ಯರಿಗೆ ಕೊಡುವಂತಹ ಒಂದು ಬೆಲೆ, ಮಹತ್ವ, ಅದು ತುಂಬ ದೊಡ್ಡದು. ಸೊ ನಾವು ಪ್ರತಿಯೊಬ್ಬೊಬ್ಬರನ್ನು ಕ್ಷಮಿಸಬೇಕೆಂದು, ನಾವು ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸಬೇಕೆಂದು, ಮತ್ತು ನಾವು ಪ್ರತಿಯೊಬ್ಬೊಬ್ಬರ ಸಂಗಡಲ್ಲೂ ಸಮಾಧಾನದಿಂದಿರಬೇಕೆಂದು ದೇವರು ಬಯಸುವವನಾಗಿದ್ದಾನೆ. ಅನೇಕ ವಚನಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅದರಲ್ಲಿ ಮತ್ತೊಂದು ವಚನ ನಾವು ನೋಡೋದಾದ್ರೆ, ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ ತೆಗೆದುಕೊಳ್ಳೋಣ. ರೋಮಪುರ 12ನೇ ಅಧ್ಯಾಯ 18ನೇ ವಚನ, ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ, ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ ಪ್ರಿಯರೇ ಎಂಬುದಾಗಿ. ಸೊ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕಾಗಿ ನಮಗೆ ಸತ್ಯವೇದ ಕರೆಯನ್ನು ಕೊಡ್ತಾ ಇದೆ. ಎಲ್ಲರ ಸಂಗಡ ಸಮಾಧಾನದಿಂದಿರಬೇಕಂತೆ. ಇದು ನಾವು ದೇವರು ಕೊಟ್ಟಿರತಕ್ಕಂಥ ಒಂದು ವಿಚಾರ. ಸಮಾಧಾನದಿಂದ ಇರಬಹುದು ಎಂಬುದಾಗಿ ಹೇಳ್ತಿಲ್ಲ, ಸಮಾಧಾನದಿಂದ ನೀವಿದ್ರೆ ಒಳ್ಳೇದಂತ ಕೇಳ್ತೀರ, ರಿಕ್ವೆಸ್ಟ್ ಅಲ್ಲ ಇದು. ಬದಲಾಗಿ ಸಮಾಧಾನದಿಂದ ಇರ್ರಿ, ಸಮಾಧಾನದಿಂದ ಇರ್ರಿ, ಇದೊಂದು ಆಜ್ಞೆ ಆಗಿದೆ ಪ್ರಿಯರೇ. ಸೊ ನಾವು ಈ ಆಜ್ಞೆಯನ್ನು ನೆರವೇರಿಸಲೇಬೇಕಾಗಿದೆ. ದೇವರು ಕೊಟ್ಟಂಥ ಒಂದು ಆಜ್ಞೆ. ಅಲ್ಲಿ ನಾವು ನೋಡಿದ್ವಿ, ಸಮಾಧಾನ ಪಡಿಸುವವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಇಲ್ಲಿ ನಾವು ನೋಡ್ತಾ ಇದ್ವಿ ಸಮಾಧಾನದಿಂದಿರ್ರಿ. ಮತ್ತು 1ನೇ ಕೊರಿಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಸಮಾಧಾನದಿಂದ ಇರಬೇಕೆಂದು ನಮ್ಮನ್ನ ದೇವರು ಕರೆದಿದ್ದಾನೆ. ಯಾರ ಸಂಗಡ ಸಮಾಧಾನ ಅಂತೆ? ಸಹೋದರರ ಸಂಗಡ ಸಮಾಧಾನ. ಸೊ ಹಾಗಿದ್ರೆ ದೇವರು ನಮ್ಮನ್ನು ಕರೆದಿರ್ತಕ್ಕಂಥ ಒಂದು ಮುಖ್ಯವಾದ ಉದ್ದೇಶ ಸಮಾಧಾನದಿಂದ ಇರಬೇಕು. ಈ 2026ರಲ್ಲಿ ನಾವು ಮನುಷ್ಯರೊಂದಿಗೆ ಸಮಾಧಾನದಲ್ಲಿರಬೇಕಾಗಿದೆ. ಯಾಕೆ ಮನುಷ್ಯರೊಂದಿಗೆ ಸಮಾಧಾನದಲ್ಲಿ ಇರದ ಹೊರತು ಏನಾಗುತ್ತೆ, ನಾವು ಅಸಮಾಧಾನದಲ್ಲಿ ಇದ್ದಾಗ ಏನಾಗುತ್ತೆ ಅನ್ನೋದನ್ನ ನಾವು ಸ್ವಲ್ಪ ವಾಕ್ಯದಲ್ಲಿ ನಾವು ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ರಿಂದ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನ ಒಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಇಲ್ಲಿ ನೋಡುವಂತೆ ಪ್ರಿಯರೇ,
ಇಲ್ಲಿ ಈ ಗ್ರಂಥಕರ್ತನು, ಇಬ್ರಿಯ ಗ್ರಂಥಕರ್ತನು ಹೇಳ್ತಿರ್ತಕ್ಕಂಥ ಒಂದು ವಿಚಾರ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಮೊದಲನೇದಾಗಿ ನಾವು ಯಾವಾಗ ಎಲ್ಲರ ಸಂಗಡ ಅಂತ ಅನ್ನುವಾಗ, ಎಲ್ಲರ ಸಂಗಡ ಬರೀ ಕ್ರೈಸ್ತರ ಸಂಗಡ ಮಾತ್ರ ಅಲ್ಲ, ನಾವು ಕ್ರೈಸ್ತರಲ್ಲದವರ ಸಂಗಡಲೂ ನಾವು ಸ್ವಲ್ಪ ಸಮಾಧಾನದಲ್ಲೇ ಇರಬೇಕಾಗಿದೆ. ನಮ್ಮ ಅಕ್ಕಪಕ್ಕದವರೊಂದಿಗೆ, ನಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ, ನಾವು ಓದುವಂಥ ಸ್ಥಳದಲ್ಲಿ, ಅಥವಾ ನಾವು ಸೇವೆ ಮಾಡ್ತಕ್ಕಂಥ ಸೇವೆಯ ಜಾಗದಲ್ಲಿ, ನಮ್ಮ ಕುಟುಂಬದ ಒಳಗಡೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಈ ದಿವಸ ಮನೆಗಳ ಒಳಗಡೆ ಸಮಾಧಾನ ಇಲ್ಲ, ಕುಟುಂಬಗಳ ಒಳಗಡೆ ಸಮಾಧಾನ ಇಲ್ಲ, ಅಸಮಾಧಾನ, ಎಲ್ಲೆಲ್ಲಿಯೂ ಅಸಮಾಧಾನ, ಎಲ್ಲೆಲ್ಲಿಯೂ ಕಹಿ, ಬೇಸರಿಕೆಗಳು, ದುಃಖಗಳು, ಹೋರಾಟಗಳು, ವಾಗ್ವಾದಗಳು, ವಿವಾದಗಳು, ಜಗಳಗಳನ್ನ ನಾವು ಕಾಣೋದಕ್ಕೆ ಸಾಧ್ಯ. ಆದರೆ ದೇವರಲ್ಲಿ ಹೇಳ್ತಿರುವಂಥ ಒಂದು ವಿಚಾರ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡ್ಲಿಕ್ಕಾಗಿ ದೇವರು ನಮಗೆ ಹೇಳ್ತಿದ್ದಾರೆ. ಹಾಗಿದ್ರೆ ನಮ್ಮ ಪ್ರಯತ್ನವನ್ನ ದೇವರು ನೋಡ್ತಾ ಇದ್ದಾನೆ. ನಾವೆಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ನಾವು ಯಾವಾಗ ಪ್ರಯತ್ನ ಮಾಡ್ತೀವೋ ಆವಾಗಲೇ ನಾವು ಪರಿಶುದ್ಧತೆಯನ್ನು ಹೊಂದಿಕೊಳ್ತೇವೆ. ಯಾವಾಗ ನಾವು ಸಮಾಧಾನ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವೋ ಆಗಲೇ ನಾವು ಪರಿಶುದ್ಧರು. ನಾವು ಆಗಲೇ ಪರಿಶುದ್ಧರು. ಯಾಕಂದ್ರೆ ನೋಡ್ರಿ, ಹೊಂದುವುದಕ್ಕೂ ಪರಿಶುದ್ಧತೆ ಸಮಾಧಾನವನ್ನು ಹೊಂದುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಅಂತ ಬರ್ತಿದೆ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ, ಯಾವಾಗ ನಾವು ಸಮಾಧಾನವನ್ನು ಹೊಂದಿಕೊಳ್ತೇವೋ ಆಗ ನಾವು ಪರಿಶುದ್ಧರಾಗಿ ನಾವು ದೇವರ ಮುಂದೆ ಕಾಣಿಸಲ್ಪಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಪರಿಶುದ್ಧತೆ ತುಂಬಾ ಮುಖ್ಯ ಅಂದ್ರೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ಇಲ್ಲಿ ಎರಡು ವಿಷಯ ನಾವು ನೋಡ್ಬೋದು. ಕಾಣುವುದಿಲ್ಲ ಅನ್ನುವಂಥ ಒಂದು ವಿಚಾರ ಬಂದಾಗ ಇಲ್ಲಿ ಎರಡು ವಿಷಯಗಳು ನಮಗೆ ಕಾಣಿಸ್ತದೆ. ಪರಲೋಕವನ್ನ ಕಾಣುವುದು ಬೇರೆ, ಪರಲೋಕವನ್ನ ಸೇರುವುದು ಬೇರೆ. ಈ ವಿಷಯವನ್ನ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೆ ತುಂಬಾ ಸುಂದರವಾಗಿ ವರ್ಣಿಸುವುದನ್ನು ನಾವು ನೋಡ್ತೇವೆ. ನಾವು ಆ ಭಾಗವನ್ನು ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಇಲ್ಲಿ ನಾವು ನೋಡುವಾಗ 3ನೇ ವಚನದಿಂದ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರಾಜ್ಯವನ್ನು ಕಾಣಲಾರನು ಅಂದನು. ಅದಾದ ನಂತರ ಅದೇ ವಚನದಲ್ಲಿ ನಾವು ನೋಡುವಾಗ 6ನೇ ವಚನ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ರಿಂದ ಆಶ್ಚರ್ಯಪಡಬೇಡ್ರಿ. 5ನೇ ವಚನ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. 3ನೇ ವಚನದಲ್ಲಿ ನಾವು ನೋಡಿದ್ವಿ, ಹೊಸದಾಗಿ ಹುಟ್ಟದಿದ್ದರೆ ಕಾಣಲಾರನು. ಅದೇ ರೀತಿ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ಆತ ಆತ್ಮದಿಂದಲೂ ಮತ್ತು ನೀರಿನಿಂದಲೂ ಹುಟ್ಟದಿದ್ದರೆ ಆತ ದೇವರ ರಾಜ್ಯಕ್ಕೆ ಸೇರಲಾರನು. ಕಾಣಲಾರನು, ಸೇರಲಾರನು, ಎರಡು ವಿಷಯ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ. ದೇವರೊಂದಿಗೆ ನಾವು ಸಮಾಧಾನದಲ್ಲಿ ಇರದ ಹೊರತು, ನೋಡ್ರಿ, ಎರಡು ವಿಷಯ ಇದೆ. ಸೇರಲಾರನು ಮತ್ತು ಮೊದಲನೇದಾಗಿ ಕಾಣಲಾರನು, ಎರಡನೇದಾಗಿ ಸೇರಲಾರನು. ಮೊದಲನೇ ವಿಚಾರ ಏನಂತ ಹೇಳಿದ್ರೆ, ಪ್ರಪ್ರಥಮವಾದ ಒಂದು ಅರ್ಹತೆ, ಪರಲೋಕವನ್ನ ಕಾಣುವಂತ ಒಂದು ಅರ್ಹತೆ. ಎರಡನೇದಾಗಿ ಸೇರುವಂತಹ ಒಂದು ಅರ್ಹತೆ. ಇದು ಹೇಗೆ ಸಿಕ್ಕತ್ತೆ ಅಂದ್ರೆ, ನಾವು ಯೇಸುವನ್ನ ನಂಬುವುದರಿಂದ ಸಿಕ್ಕತ್ತೆ. ಹಾಗೆಯೇ ಇಲ್ಲಿ ಅದಕ್ಕೆ ಸಮಾನವಾಗಿ ಮಾತಾಡುವಂಥ ಒಂದು ವಿಚಾರ ಇಲ್ಲಿದೆ. ನಾವು ಪರಲೋಕವನ್ನ ನಾವು ಏನ್ ಮಾಡೋದಕ್ಕಾಗದು ಅಂತ, ಪರಲೋಕದಲ್ಲಿರ್ತಕ್ಕಂಥ ದೇವರನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ನೋಡಕ್ಕಾಗಲ್ಲ, ನಾವು ಸೇರಕ್ಕಾಗಲ್ಲ ಅನ್ನೋಂಥ ವಿಷಯದಲ್ಲಿ ನನಗೆ ಒಂದು ತುಂಬಾ ಚೆನ್ನಾಗಿ ನೆನಪಾಗುವಂಥ ಒಂದು ವಿಷಯ ಯಾವುದಂತ ಹೇಳಿದ್ರೆ, ಮೋಶೆಯ ಜೀವಿತದ ಕುರಿತಾಗಿ ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟದೆ. ಆತ ದೇವರು ಹೇಳಿದ ಮಾತನ್ನ ಕೇಳಿಸ್ಕೊಂಡು ಬಂಡೆಗೆ ಮಾತನಾಡಬೇಕಾದ ಮೋಶೆ, ಬದಲಾಗಿ ಆತ ಕೋಲನ್ನ 2 ಸಾರಿ ಬಂಡೆ ಮೇಲೆ ಹೊಡೆದು ನೀರು ಬರುವಂತೆ ಮಾಡ್ತಾನೆ. ಇಸ್ರಾಯೇಲ್ ಜನಗಳ ಮೇಲಿದ್ದಂತಹ ಆ ಒಂದು ಕೋಪವನ್ನು, ಸಿಟ್ಟನ್ನ ಆತ ಆ ರೀತಿಯಲ್ಲಿ ತೋರಿಸ್ತಾನೆ. ಆಗ ದೇವರು ಹೇಳ್ತಾರೆ, ನೀನು ಈ ರೀತಿಯಲ್ಲಿ ನನ್ನ ಗೌರವವನ್ನು ಹಾಳು ಮಾಡಿದ್ರಿಂದ ನೀನು ಕಾನಾನ್ ದೇಶವನ್ನ ಸೇರಲಾರೆ. ಅಂದ್ರೆ ಮೋಶೆ ಎಷ್ಟೋ ಬಾರಿ ಪ್ರಾರ್ಥಿಸಿದ್ರಿಂದ ದೇವ್ರ ಕಡೆಗೆ ಹೇಳ್ತಾರೆ, ನೀನು ಎಷ್ಟು ಬಾರಿ ಪ್ರಾರ್ಥಿಸಿದ್ರು ಈ ವಿಷಯವನ್ನ ಮತ್ತೊಮ್ಮೆ ನನ್ನ ಬಳಿ ತೆಗೆದುಕೊಂಡು ಬರಬೇಡ ಎಂಬುದಾಗಿ ಮೋಶೆಗೆ ಹೇಳೋದನ್ನ ನಾವು ಕೇಳ್ತೀವಿ. ಆಮೇಲೆ ನಾವು ನೋಡ್ತೀವಿ, ನೀನು ಆ ಕಾನಾನ್ ದೇಶವನ್ನ ನೋಡಬಹುದು ಅಷ್ಟೇ, ಆದ್ರೆ ನೀನು ಸೇರ್ಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನಮಗೆ ಬೈಬಲ್ ಅಲ್ಲಿ ಅನೇಕ ಉದಾಹರಣೆಗಳಿದೆ. ಹಾಗಿರೋದ್ರಿಂದ ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ವಿಚಾರ, ನಾವು ಪರಲೋಕವನ್ನ ಸೇರಬೇಕಾದವರ ಆಗಿದ್ರೆ ನೋಡ್ರಿ, ಈ ರೀತಿಯಾದ ಆತ್ಮಿಕ ಬೆಳವಣಿಗೆ ನಮಗೆ ಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಾವು ಎಲ್ಲರ ಸಂಗಡ ಸಮಾಧಾನದಿಂದ ಇರಬೇಕಾಗಿದೆ. ಇದು ಪ್ರೈಮರಿ, ಇದು ಮ್ಯಾಂಡೇಟ್ರಿ, ಮಾಡಲೇಬೇಕಾದ ಒಂದು ವಿಚಾರ. ಸಮಾಧಾನ ಇಲ್ಲದ ಹೊರತು ನಾವು ದೇವರಿಂದ ಏನನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಸಮಾಧಾನ ಇಲ್ಲದ ಹೊರತು ನಾವು ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ಸತ್ಯವೇದ ನಮಗೆ ಕರೆ ಕೊಟ್ಟದೆ. ಇದು ಒಂದು ಆಜ್ಞೆ.
ಎಲ್ಲರ ಸಂಗಡ ಸಮಾಧಾನ. ಮುಂದೆ ನಾವು ನೋಡೋಣ. ಯಾವನು ಕರ್ತನನ್ನು ಕಾಣುವುದಿಲ್ಲ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ಯಾವ ಜಾರನಾಗಲಿ. ಇನ್ನು ಮುಂದೆ ಅನೇಕ ವಿಚಾರಗಳು ಬರೆಯಲ್ಪಟ್ಟಿದೆ. ಇಲ್ಲಿ ಏನಂತೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ಹಿಂಜರಿಯದಂತೆ. ಯಾವಾಗ ನಾವು ಮತ್ತೊಬ್ಬರ ಸಂಗಡ ಇರತಕ್ಕಂಥ ಸಮಾಧಾನವನ್ನು ಹಾಳು ಮಾಡ್ಕೊಳ್ತೇವೋ, ನಾವು ಕಳ್ಕೊಳ್ತೇವೋ, ಆಗ ನಮ್ಮೊಳಗಡೆ ಕಹಿ, ಬೇಸರಿಕೆ, ದ್ವೇಷ ಇದೆಲ್ಲ ಹುಟ್ಟೋದಕ್ಕೆ ಪ್ರಾರಂಭಿಸುತ್ತೆ. ಇದು ನಿಧಾನವಾಗಿ 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 ನಮ್ಮೊಳಗಡೆ, ಸಾಧಾರಣವಾಗಿ ತಕ್ಷಣವೇ ಕಹಿ ನಮ್ಮಲ್ಲಿ ಬರೋದಿಲ್ಲ, ನಿಧಾನವಾಗಿ ಅದು ಕಹಿಯಾಗಿ ಮಾರ್ಪಡ್ತದೆ. ಕೋಪ ಬರುತ್ತೆ, ಪ್ರಾರಂಭದಲ್ಲಿ ಕೋಪ ಹಾಗೆ ಬೆಳೀತಾ ಕಹಿಯಾಗಿ ಮಾರ್ಪಡ್ತದೆ. ಈ ಕಹಿ ನಮ್ಮಲ್ಲಿ ಬೆಳೆಯುವಾಗ ಏನಾಗುತ್ತಂತೆ, ಮುಂದೆ ಅದು ಆ ರೀತಿಯಲ್ಲಿ ನಾವು ಅದನ್ನು ಬೆಳೆಸ್ಕೊಳ್ಳುವಾಗ, ನಮ್ಮ ಸಮಾಧಾನನ ಹಾಳು ಮಾಡ್ಕೊಳ್ಳುವಾಗ ಮತ್ತೊಬ್ಬರಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿದ್ದಂತಹ ಕೃಪೆಯನ್ನು ನಾವು ಕಳೆದುಕೊಳ್ತೇವೆ. ನಾವು ಮತ್ತೊಬ್ಬರ ವಿಷಯದಲ್ಲಿ ದೇವರು ನಮಗೆ ಕೊಟ್ಟಂತ ಕೃಪೆ ನಾವು ಕಳ್ಕೊಳ್ತೇವೆ. ನಮ್ಮೊಬ್ಬೊಬ್ಬರಿಗೂ ದೇವರು ಕೃಪೆ ಕೊಟ್ಟಿದ್ದಾನೆ, ಪ್ರತಿ ದಿವಸವೂ ಕೃಪೆ ಕೊಟ್ಟಿದ್ದಾನೆ. ನಾವು ಬದುಕುಳಿದಿರುವುದು ಕೃಪೆಯೇ, ನಾವು ರಕ್ಷಿಸಲ್ಪಟ್ಟದ್ದು ಕೃಪೆಯೇ, ನಾವು ಈ ದಿವಸ ಈ ರೀತಿಯಲ್ಲಿ ನಾನು ನಿಂತಿರುವುದು ದೇವರ ಕೃಪೆಯೇ, ನಾವೊಬ್ಬೊಬ್ರು ಕೂಡ ದೇವರ ಮಕ್ಕಳಾಗಿರುವುದು ದೇವರ ಕೃಪೆ, ನೀತಿವಂತಿಕೆ ದೇವರ ಕೃಪೆ, ರಕ್ಷಣೆನೇ ದೇವರ ಕೃಪೆ, ವರ ತಲಾಂತುಗಳು ದೇವರ ಕೃಪೆ, ಪ್ರತಿ ದಿವಸ ಬದುಕು ಬಾಳ್ತಿರೋದು ದೇವರ ಕೃಪೆ, ಎಲ್ಲವೂ ದೇವರ ಕೃಪೆ. ಯಾವಾಗ ನಾವು ಮತ್ತೊಬ್ಬರ ಸಂಗಡ ಇರ್ತಕ್ಕಂಥ ಸಮಾಧಾನವನ್ನು ಹಾಳು ಮಾಡ್ಕೊಳ್ತೇವೋ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ನಾವು ಪ್ರಯತ್ನ ಮಾಡುವುದಿಲ್ಲೋ, ಅದನ್ನ ಕಳ್ಕೊಳ್ತೇವೋ, ಆಗ ನಾವು ಕೃಪೆಯನ್ನ ಕಳೆದುಕೊಳ್ತೇವೆ. ಯಾವ ಕೃಪೆ ರಕ್ಷಣೆ ಕೊಡ್ತೋ ಆ ಕೃಪೆನ ಕಳ್ಕೊಳ್ತೇವೆ. ಅದಕ್ಕಾಗಿ ಅನೇಕರು ಈ ಅಸಮಾಧಾನವಾದಾಗ ದೇವರಿಂದ ಕೃಪೆನ ಕಳ್ಕೊಳ್ತಾರೆ. ದೇವರ ಕೃಪೆ, ಪ್ರಾರ್ಥಿಸ್ಲಿಕ್ಕಾಗದ ಒಂದು ಕೃಪೆ, ಸಮಾಧಾನ ಇಲ್ಲದಾಗ ಕೃಪೆ ಕಳ್ಕೊಳ್ಳೋದ್ರಿಂದಲೇ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಸತ್ಯವೇದನ ಓದ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಸ್ವರ ಕೇಳಲಿಕ್ಕೆ ಆಗ್ತಾ ಇಲ್ಲ, ಆತನೊಂದಿಗೆ ನಿಕಟವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಹೀಗೆ ಆಗಿರೋದ್ರಿಂದ ನೋಡ್ರಿ, ಕೃಪೆ ಎಷ್ಟು ಮುಖ್ಯ ನೋಡ್ರಿ. ಆಗಿರೋದ್ರಿಂದ ನಾವು ಕೃಪೆನ ಕಾಪಾಡ್ಕೊಳ್ಬೇಕಂದ್ರೆ ನಾವು ಸಮಾಧಾನವನ್ನ ಕಾಪಾಡಿಕೊಳ್ಳಬೇಕಾಗಿದೆ. ಎಲ್ಲರ ಸಂಗಡ ಸಮಾಧಾನ, ಬರೀ ನಮ್ಮ ಮಿತ್ರರೊಂದಿಗೆ ಮಾತ್ರ ಅಲ್ಲ, ಎಲ್ಲರ ಸಂಗಡ ಸಮಾಧಾನದಿಂದ ಇರೋದಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಇದು ಎಲ್ಲರ ಜೊತೆ ಆಗೋದಿಲ್ಲ ಅಂತ ದೇವರಿಗೂ ಸಹ ಗೊತ್ತಿದೆ. ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಯೇಸುಸ್ವಾಮಿ ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರ ಜೊತೆ ಸಮಾಧಾನದಿಂದ ಇರ್ಲಿಕ್ಕೆ ಪ್ರಯತ್ನಿಸಿದ್ರು. ಆದರೆ ಪರಿಸಾಯರು, ಸದುಕಾಯರ ವಿಷಯದಲ್ಲಿ ಯೇಸುಸ್ವಾಮಿ ಆ ಥರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯೇಸುಸ್ವಾಮಿ ಏನೇ ಹೇಳಿದ್ರು ಅವ್ರಿಗೆ ಕೋಪ ಬರ್ತಾ ಇದೆ, ಅವರಿಗೆ ವೇಷ ಬರ್ತಾ ಇದೆ, ಆವೇಶ ಬರ್ತಾ ಇದೆ. ಆಗಿರೋದ್ರಿಂದ ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ಒಂದು ವಿಚಾರ ಪ್ರಿಯರೇ, ನಾವು ಆತ್ಮೀಕವಾಗಿ ಬೆಳೆಯಲಿಕ್ಕೆ ಸಮಾಧಾನ ಅತಿ ಮುಖ್ಯ. ಮನುಷ್ಯರೊಂದಿಗೆ ಸಮಾಧಾನ. ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ ಆತ ನಮಗೊಂದು ಒಳ್ಳೆ ಮಾದರಿಯನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ. ಆ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ನಾವು ಆ ವಚನಗಳನ್ನ ತೆಗೆದು ನಾವು ಓದೋಣ. 12ನೇ ಅಧ್ಯಾಯ ಇಲ್ಲಿ 19ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ, ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳುಹಿಸಿಕೊಡುವನು. ಇಲ್ಲಿ ಹೇಳುವಂತ ಒಂದು ವಿಚಾರ ಯೇಸು ಕ್ರಿಸ್ತನ ಕುರಿತಾದ ಗುಣ ಸ್ವಭಾವಗಳನ್ನ ಮಾತಾಡ್ತಿದೆ. ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ಇರುವ ಕರ್ತನು. ಇದರ ಕುರಿತಾಗ ಅನೇಕ ವಿಚಾರಗಳಿದೆ. ಸೊ ಈಗ ನಾವು ಯೇಸು ಕ್ರಿಸ್ತನ ಒಂದು ಸಮಾಧಾನಕರವಾದಂತಹ ಒಂದು ಗುಣವನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಆತ ಎಷ್ಟು ಸಮಾಧಾನ ಉಳ್ಳ, ಆತ ಎಷ್ಟು ಸೌಮ್ಯವಾದ ಒಬ್ಬ ವ್ಯಕ್ತಿ. ಅಂತ ವ್ಯಕ್ತಿ ನಮಗೆ ಒಂದು ಮಾದರಿಯಾಗಿ, ಯೇಸು ಸ್ವಾಮಿ ನಮ್ಗೆ ಮಾದರಿಯಾಗಿ ಆತ ಈ ದಿವಸ ಇದ್ದಾನೆ. ನಾವು ಆತನನ್ನೇ ಮಾದರಿಯಾಗಿಸಿಕೊಳ್ಬೇಕಾಗಿದೆ. ನಮ್ಮ ಸಮಾಧಾನ ಕಳ್ಕೊಳ್ಳದೆ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಸೊ ನಮ್ಮ ಹೃದಯದಲ್ಲಿ ಸಮಾಧಾನ ಯಜಮಾನಂತಿದ್ದು ಆಳ್ವಿಕೆ ಮಾಡ್ಬೇಕಂತ ಹೇಳಿ ಪತ್ರಿಕೆಗಳಲ್ಲಿ ನಾವು ಓದ್ತೇವೆ. ಸಮಾಧಾನ ತುಂಬಾ ಮುಖ್ಯ ಪ್ರಿಯರೇ, ಸಮಾಧಾನ ತುಂಬಾ ಮುಖ್ಯ. ಈಗ ನಾವು ತಿರುಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ನಾವು ತಿರುಗಿ ಬರೋಣ. ಅಲ್ಲಿ ನಾವು ನೋಡುವಂತ ಒಂದು ವಿಚಾರ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಕೃಪೆಗೆ ಹಿಂಜರಿದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ. ನೋಡ್ರಿ, ಈ ಅಸಮಾಧಾನ ಅನ್ನೋದು ಇವತ್ತು ದಿವಸ ಸಭೆಗಳನ್ನ ಕೆಡಿಸ್ತಾ ಇದೆ, ಕುಟುಂಬಗಳನ್ನ ಕೆಡಿಸ್ತಾ ಇದೆ. ಯಾಕೆ? ದೇಶವನ್ನ ಕೆಡಿಸ್ತಾ ಇದೆ, ಪ್ರಪಂಚವನ್ನ ಹಾಳು ಮಾಡ್ತಾ ಇದೆ ಅಸಮಾಧಾನ. ಯಾಕೆ? ಮುಂದೆ ವಾಕ್ಯ ಹೇಳ್ತದೆ, ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಯಾವ ಜಾರನಾಗಲಿ ಏಸಾವನಂತಹ ಪ್ರಾಪಂಚಿಕನಾಗಲಿ. ಜಾರನು ಅಂತ ಹೇಳಿದ್ರೆ ವಿವಾಹಕ್ಕಿಂತ ಮುಂಚೆಯೇ ಲೈಂಗಿಕ ಪಾಪಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವವನು. ಮತ್ತೆ ಎರಡನೇದಾಗಿ ಏನಂತೆ, ಏಸಾವನಂತಹ ಪ್ರಾಪಂಚಿಕನಾಗಲಿ.
ಏಸಾವನ್ನ ನೋಡ್ರಿ, ಬೈಬಲ್ ಹೇಳ್ತಿದೆ ಪ್ರಾಪಂಚಿಕನು ಅಂತ. ಆತ ತನ್ನ ತಂದೆ ತಾಯಿಗಳು ತಿಳಿಯದ ಹಾಗೆ ಆತ ಏನ್ ಮಾಡಿದ್ದಾನೆ, ಅನ್ಯ ಸ್ತ್ರೀಯನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಆತ ಅನ್ಯ ಸ್ತ್ರೀನ ಮದುವೆ ಮಾಡ್ಕೊಂಡು ಅಂತ ಹೇಳಿ ಗೊತ್ತಾದ ಕೂಡಲೇ ಈಗ ತಂದೆ ತಾಯಿಗಳು ಆತನ ಮೇಲೆ ಸ್ವಲ್ಪ ಬೇಸರದಲ್ಲಿದ್ದಾರೆ. ಈಗ ಏಸಾವನು ಊಟಕ್ಕೋಸ್ಕರವಾಗಿ ತನ್ನ ತಮ್ಮನ ಬಳಿಯಲ್ಲಿ ಆತನ ಚೊಚ್ಚಲುತನವನ್ನ ಕಳೆದುಕೊಂಡಿದ್ದಾನೆ. ಅನ್ನೋದಕ್ಕೆ ಬದಲಾಗಿ ಆತ ಚೊಚ್ಚಲುತನವನ್ನ ಆತ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಕಳ್ಕೊಂಡಿದ್ದಾನಕ್ಕೆ ಅಂದ ಬದಲಾಗಿ ಅದನ್ನ ಮಾರ್ಕೋಬಿಟ್ಟ. ಯಾಕಂದ್ರೆ ಬೆಲೆ ಆತನಿಗೆ ಗೊತ್ತಿಲ್ಲ. ಇದನ್ನ ನಾವು ಆದಿಕಾಂಡ 25ನೇ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ ನಾವು ನೋಡ್ತೀವಿ. ಆತನು ತನ್ನ ಚೊಚ್ಚಲುತನದ ಅಕ್ಕನ ಮಾರಿಬಿಡ್ತಾನೆ. 32ನೇ ವಚನದಲ್ಲಿ ನಾವು ನೋಡ್ತೇವೆ, ಆತ ತನಗಿದ್ದಂತ ಆ ಚೊಚ್ಚಲುತನದ ಮೇಲೆ ಆತನಿಗೇನಿಲ್ಲ, ಆಸಕ್ತಿ ಇಲ್ಲ. ಆತ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ಅಲಕ್ಷ್ಯ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಅದಾದ ನಂತರ ನಾವು ನೋಡ್ತೀವಿ, ಅದನ್ನ ಕಳ್ಕೊಂಡ ಮೇಲೆ ಈಗ ಆತನೇ ಮಾರಿದ್ದು, ಆತನೇ ಅಲಕ್ಷ್ಯ ಮಾಡಿದ್ದು. ಈಗ ಆ ಕಳ್ಕೊಂಡದನ್ನ ಆತ ಮಾರಿಬಿಟ್ಟದನ್ನ ಯಾಕೋಬ ತಂದೆ ಹತ್ರ ಆ ಚೊಚ್ಚಲುತನದ ಆಶೀರ್ವಾದನ ಹೊಂದಿಕೊಳ್ಳುವಾಗ ಈಗ ಆತ ಯಾಕೋಬನ ಬಗ್ಗೆ ಹೇಳ್ತಾನೆ, ಆತ ನನಗೆ ಮೋಸ ಮಾಡ್ದ ಎಂಬುದಾಗಿ. ಮೋಸ ಮಾಡ್ದ ಅಂತ ಹೇಳಿ ತನ್ನ ತಮ್ಮನ ಮೇಲೆ ಅಸಮಾಧಾನನ ವ್ಯಕ್ತಪಡಿಸ್ತಾ ಇದ್ದಾನೆ. ತಮ್ಮನ ಮೇಲೆ ಕೋಪವನ್ನು ತೋರ್ಪಡಿಸ್ತಾನೆ, ಯಾಕೋಬನ ಮೇಲೆ ಕೋಪವನ್ನು ತೋರ್ಪಡಿಸ್ತಾ ಇದ್ದಾನೆ. ಆ ಯಾಕೋಬನ ಹೆಂಗಾದ್ರೂ ಕೊಲ್ಬೇಕಂತ ಪ್ರಯತ್ನಿಸ್ತಿದ್ದಾನೆ. ಆಮೇಲೆ ಆತನಿಗೆ ಗೊತ್ತಾಗ್ಬರ್ತದೆ, ಈಸಾಕನಿಗೆ ನಾನು ಈ ರೀತಿಯಲ್ಲಿ ಅನ್ಯ ಸ್ತ್ರೀಯನ್ನ ಮದುವೆ ಆದದ್ದು ಇಷ್ಟ ಇಲ್ಲ ಅಂತ ಹೇಳಿ ಆತ ಇಸ್ಮಾಯೇಲ್ ಮಗಳನ್ನ ಆತ ಮದುವೆ ಆಗ್ತಾನೆ. ಹೀಗೆ ನಾವು ಸತ್ಯವೇದದಲ್ಲಿ ನಾವು ಓದ್ತೇವೆ. ಪ್ರೇರಾಗಿದ್ರೆ ಇಲ್ಲಿ ನೋಡ್ರಿ, ಅಸಮಾಧಾನ ಎಷ್ಟು ಗಲಿಬಿಲಿಗಳನ್ನ ಉಂಟು ಮಾಡ್ತದೆ ನೋಡ್ರಿ. ಅಸಮಾಧಾನ ನಮ್ಮೊಳಗಡೆ ಕೋಪವನ್ನು ಎಬ್ಬಿಸ್ತದೆ, ದ್ವೇಷವನ್ನು ಎಬ್ಬಿಸ್ತದೆ. ಹಾಗಿದ್ರೆ ನಮ್ಮ ದೇವರು ಸಮಾಧಾನ ಉಳ್ಳ ದೇವರು, ನಾವು ಸಮಾಧಾನದಲ್ಲಿ ಇರಬೇಕಂತ ಕರೆದ ದೇವರು. ಮತ್ತೆ ಈಗ ಅಂತಿಮ ದಿವಸದಲ್ಲಿ ಇರ್ತಕ್ಕಂತಹ ಸೈತಾನನೊಂದಿಗೆ ನಮಗಿರ್ತಕ್ಕಂಥ ಹೋರಾಟದಲ್ಲಿ ನಾವು ಸಮಾಧಾನವೆಂಬ ಕೆರವನ್ನು ಮೆಟ್ಟುಕೊಳ್ಬೇಕಂತ ಆತನು ಬಯಸುವ ದೇವರು. ಸಮಾಧಾನವೆಂಬ ಕೆರ ನಾವು ಇದನ್ನು ಮೆಟ್ಟುಕೊಳ್ಳಲೇಬೇಕು. ಏಸಾವನಂತೆ ನಾವು ಸಮಾಧಾನವನ್ನು ಕಳ್ಕೊಳ್ಳಬಾರದು. ಆತ ಬರೀ ಒಂದು ಊಟಕ್ಕೋಸ್ಕರವಾಗಿ ಚೊಚ್ಚಲುತನವನ್ನ ಕಳೆದುಕೊಂಡ. ಆಮೇಲೆ ಬಂದು ಆತ ಪ್ರಾರ್ಥನೆ ಮಾಡ್ತಿದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಆತ ಏನು ಮಾಡ್ಲಿಕ್ಕೆ ಆಗ್ತಲ್ಲ, ಏನು ಅದನ್ನು ತಿರುಗಿ ಪಡ್ಕೊಳಕ್ಕಾಗಲ್ಲ. ನಾವು ಸಮಾಧಾನ ಹಾಳು ಮಾಡ್ಕೊಂಡು, ನಾವು ಮತ್ತೊಬ್ಬರ ಜೊತೆ ಸಮಾಧಾನ ಹಾಳು ಮಾಡ್ಕೊಂಡ್ಮೇಲೆ ನಾವು ದೇವ್ರ ಮುಂದೆ ಹೋದಾಗ ಆತ ದೇವ್ರು ನಮ್ಮನ್ನು ಆಶೀರ್ವದಿಸೋದಿಲ್ಲ. ನಾವು ಈ ಲೋಕದಲ್ಲಿ ನಾವು ಅಲಕ್ಷ್ಯ ಮಾಡ್ತಾ ಇದೀವಿ. ನಮ್ಮ ಸಹೋದರ ಜೊತೆಯಲ್ಲಿ ಇರ್ತಕ್ಕಂಥ ಸಮಾಧಾನನ ನಾವು ಅಲಕ್ಷ್ಯ ಮಾಡೋದಾದ್ರೆ, ಏಸಾವನಂತೆ ಅಲಕ್ಷ್ಯ ಮಾಡುವುದಾದ್ರೆ ನಾವು ದೇವರ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ. ಹೇಗೆ ಈಸಾಕನ ಆಶೀರ್ವಾದನ ಏಸಾವ ಕಳ್ಕೊಂಡನೋ, ಅದೇ ರೀತಿಯಲ್ಲಿ ನಮ್ಮ ಯೇಸು ಕ್ರಿಸ್ತನ ಈಸಾಕನಂತೆ ವಾಗ್ದಾನದ ಮಗನಾದ ಯೇಸು ಕ್ರಿಸ್ತನ ಆಶೀರ್ವಾದವನ್ನು ನಾವು ಕೂಡ ಪರಲೋಕದಲ್ಲಿ ಹೊಂದುವುದಕ್ಕಾಗುವುದಿಲ್ಲ ಪ್ರಿಯರೇ. ಯಾವಾಗ ನಾವು ಈ ಸಮಾಧಾನದಲ್ಲಿ ಇಲ್ಲದ ಹೊರತು ಸಾಧ್ಯವೇ ಇಲ್ಲ. ಸೊ ಹಾಗಿದ್ರೆ ಈ ಸಮಯದಲ್ಲಿ ನಾವು ಎಚ್ಚರಿಸಿಕೊಳ್ಳಬೇಕಾಗಿದೆ. ನಾವೆಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ, ಪ್ರಯಾಸ ಪಡಬೇಕಾಗಿದೆ. ನಾವೇ ಸಾಧ್ಯ ಆದಷ್ಟು ತಗ್ಗಿಸಿಕೊಂಡು ಹೋಗ್ಬೇಕಾಗಿದೆ. ಪ್ರಿಯರಾಗಿದ್ರೆ ನಾವು ಪ್ರಾರ್ಥನೆ ಮಾಡೋಣ, ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಮಗೆ ದೇವರು ತಾನೇ ಈ ಕೃಪೆಯನ್ನು ಕೊಡ್ಲಿ, ಈ ಸಹಾಯವನ್ನು ನಮಗೆ ಮಾಡಲಿ. ಯಾಕಂದ್ರೆ ಈ ರೀತಿಯಲ್ಲಿ ಇರೋದು ಸರಿ ಅಲ್ಲವೇ ಅಲ್ಲ. ಕರ್ತನು ನಮ್ಮೊಳಗಡೆ ಸಮಾಧಾನದ ಬುಗ್ಗೆಯನ್ನು ಇಟ್ಟಿದ್ದಾನೆ. ಪವಿತ್ರಾತ್ಮನಿಂದುಂಟಾಗುವ ಫಲ ಯಾವುವಂದರೆ ಪ್ರೀತಿ, ಸಂತೋಷ, ಸಮಾಧಾನ. ಈ ಸಮಾಧಾನ ಎಂಬಂತ ವಿಚಾರವನ್ನ ದೇವರು ನಮ್ಮಲ್ಲಿಯೇ ಇಟ್ಟಿದ್ದಾನೆ. ನಮ್ಮೊಳಗಡೆ ಇರ್ತಕ್ಕಂಥ ಪವಿತ್ರಾತ್ಮನ ಒಳಗಡೆ ಅದೇ. ಪವಿತ್ರಾತ್ಮನಿಗೆ ಒಂದೇ ಹೆಸರು ಅದೇ, ಆತ ಸಮಾಧಾನದ ಆತ್ಮನು, ಸಮಾಧಾನ ಪಡಿಸುವ ಆತ್ಮನು ಅಥವಾ ಸಂತೈಸುವ ಆತ್ಮನು. ಆತನು ಬಂದದೇ ಸಮಾಧಾನ ಮಾಡುವುದಕ್ಕೋಸ್ಕರ, ಸಂತೈಸುವುದಕ್ಕೋಸ್ಕರ. ಯೇಸುಸ್ವಾಮಿ ಅಪೊಸ್ತಲರನ್ನು ನೋಡಿ ಮೊದಲನೇ ಬಾರಿ ನೋಡಿದಾಗ ಆತ ಹೇಳ್ತಾನೆ, ಅವ್ರನ್ನ ನೋಡಿ ಯೇಸುಸ್ವಾಮಿ ಸತ್ತು ಜೀವಸಹಿತಕ್ಕೆ ಎಬ್ಬಿಸಲ್ಪಟ್ಟ ಕೂಡಲೇ ಶಿಷ್ಯರನ್ನ ನೋಡಿ ಹೇಳಿದ ಒಂದು ಮಾತು, ಸಮಾಧಾನವಾಗಿರ್ರಿ. ಎರಡನೇ ಬಾರಿ ತಿರುಗಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರನ್ನ ನೋಡಿ ಹೇಳ್ತಾರೆ, ಸಮಾಧಾನವಾಗಿರ್ರಿ. ಹಾಗಿದ್ರೆ ಪವಿತ್ರಾತ್ಮ ಬಂದ ಕೂಡಲೇ ನಮಗೆ ಕೊಡುವಂತ ಒಂದು ಮುಖ್ಯವಾದ ವಿಷಯ ಸಮಾಧಾನ. ಅಪೊಸ್ತಲರ ಮಧ್ಯದಲ್ಲಿ ಒಬ್ಬರಿಗಿರ್ತಕ್ಕಂಥ ಎಲ್ಲ ಒಡಕುಗಳೆಲ್ಲ ಸರಿಯಾಗಿ ಅವರೆಲ್ಲರೂ ಸಮಾಧಾನವಾಗಿದ್ದು ಅವರ ಐಕ್ಯವಾಗಿ ಪ್ರಾರ್ಥಿಸುವುದಕ್ಕಾಗಿ ಕುಳಿತುಕೊಳ್ತಾರೆ. ಆಗ ನಾವು ನೋಡ್ತೀವಿ, ಅವರ ಮೇಲೆ ಆ ಒಂದು ಪಂಚಶತಮ ದಿನದಂದು ಅವರೆಲ್ಲರ ಮೇಲೆ ಅಭಿಷೇಕ ಬರ್ತದೆ. ಹಾಗಿದ್ರೆ ಈಗ ನಾವು ಪ್ರಾರ್ಥಿಸಬೇಕಾದ ಮುಖ್ಯವಾದ ವಿಷಯ, ದೇವರ ಆತ್ಮನೇ ನಮಗೆ ಸಮಾಧಾನವನ್ನು ಅನುಗ್ರಹಿಸು. ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಾಧಾನ, ಮಕ್ಕಳ ಮಧ್ಯದಲ್ಲಿ ಸಮಾಧಾನ, ತಂದೆ ತಾಯಿಗಳ ಮಧ್ಯದಲ್ಲಿ ಸಮಾಧಾನ, ಸಭೆಯವರ ಮಧ್ಯದಲ್ಲಿ ಸಮಾಧಾನ, ಕೆಲಸ ಮಾಡುವ ಸ್ಥಳದಲ್ಲಿ ಸಮಾಧಾನ.
ಸಮಾಧಾನ ನಮ್ಮನ್ನ ಪ್ರಮೋಟ್ ಮಾಡ್ತದೆ. ಈಸಾಕ ತನ್ನ ಶತ್ರುಗಳೊಂದಿಗೆ ಸಮಾಧಾನದಿಂದ ಇದ್ದ ಆಗಿರೋದ್ರಿಂದ ಏನಾಯ್ತು, ಅಲ್ಲಿ ಆತನಿಗೆ ಪ್ರಮೋಷನ್.